ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇದು ಥರ್ಸ್ಡೇ ಬ್ಲಾಗು. ಥರ್ಸ್ಡೇ ನಾನು ಊರಿಗೆ ಹೋಗೋಣ ಅಂತ ಹೇಳಿ ಬೇಗನೆ ರೆಡಿ ಆಗಿಬಿಟ್ಟು ಶಾಪ್ ಹತ್ರ ಬಂದೆ. ಶಾಪ್ ಹತ್ರ ಬರ್ತಲೇ ಅವರ ಅಪ್ಪನೂ ಮಗಳು ಇಬ್ಬರು ಆಟಾಡ್ತಾಯಿದ್ರು. ಸ್ವಲ್ಪ ಹೊತ್ತು ಆಟಾಡಲಿ ಅಂತ ಹೇಳಿ ಅಲ್ಲೇ ಇದ್ದೆ. ಅದಾದಮೇಲೆ ನಮ್ಮ ಮನೆಯವರೇನೆ ಬಸ್ ಸ್ಟಾಪಿಗೆ ಡ್ರಾಪ್ ಕೊಟ್ಟರು. ಬಸ್ ಸ್ಟಾಪಿಗೆ ನಾನು 10:30ಗೆ ಹೋಗಿದ್ದು. 10:30ಇಂದ 11:30ವರೆಗೂ ವೆಯ್ಟ್ ಮಾಡಿದ್ದೀನಿ. ಒಂದು ಬಸ್ಸು ಕೂಡ ಬರಲಿಲ್ಲ. ಸೊ ಅದಾದಮೇಲೆ ತುಮಕೂರಿಗೆ ಬಸ್ ಬಂತು. ತುಮಕೂರಿಂದ ಹತ್ಕೊಂಡು ತುಮಕೂರಿಗೆ ಹೋದೆ. ತುಮಕೂರಿಂದ ಡೈರೆಕ್ಟ್ ನಮ್ಮೂರಿಗೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಈವ್ನಿಂಗು ಹೂವು ಬಿಡಿಸೋಣ ಅಂತ ಹೇಳಿ, ನಮ್ಮ ಅಕ್ಕವ್ರ ಸೈಟಲ್ಲೇ ಇರೋದು ಗಿಡ, ಅದಕ್ಕೋಸ್ಕರ 7 ಸುತ್ತಿನ ಮಲ್ಲಿಗೆ ಹೂವು. ಅದು ತುಂಬ ಚೆನ್ನಾಗಿದೆ, ಸ್ಮೆಲ್ಲು ಅಷ್ಟೇ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಆ್ಯಂಡ್ ನಮ್ಮ ಅಕ್ಕವ್ರ ಸೈಟಲ್ಲಿ ತುಂಬ ಗಿಡಗಳಿದ್ದಾವೆ. ಇವಾಗ ತೋರಿಸ್ತಾ ಇರೋದು ನೆಲ್ಲಿಕಾಯಿ ಗಿಡ ಆ್ಯಂಡ್ ಕರ್ಬೇವಿನ ಸೊಪ್ಪು ಗಿಡ, ಮಲ್ಲಿಗೆ ಹೂವಿನ ಗಿಡ ತುಂಬ ಇದ್ವು. ಆ್ಯಂಡ್ ಅದಾದಮೇಲೆ ಮನೆ ಹತ್ರ ಬಂದ್ವಿ. ಮನೆ ಹತ್ರ ಅವ್ರ ಅಣ್ಣನೂ ಅಕ್ಕ ತಂಗಿ 3 ಆಟಾಡ್ತಾಯಿದ್ರು. ಅದನ್ನು ನೋಡ್ತಾ ಇದ್ದೆ, ಹೆಂಗೆ ಆಟಾಡಿಸ್ತಾಯಿದ್ರು ಅಂತ ಹೇಳಿ ತುಂಬ ಖುಷಿ ಪಡ್ತಾಯಿದ್ರು. ಊರಿಗೆ ಹೋದ್ರೆ ತುಂಬ ಖುಷಿ ಪಡ್ತಾಯಿದ್ದೆ. ಅದಾದಮೇಲೆ ನೆಕ್ಸ್ಟ್ ಡೇ ಮಿನಿ ವ್ಲಾಗು. ನಮ್ಮಮ್ಮ ರೊಟ್ಟಿ ಮಾಡಿಕೊಡ್ತಾಯಿದ್ರು. ರೊಟ್ಟಿ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ. ಅದಕ್ಕೆ ಏನೇನು ಹಾಕೊಂಡಿದ್ದಾರೆ ಅಂತ ಹೇಳಿ ಯಾರಿಗಾದರೂ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ರೆಸಿಪಿ ಫುಲ್ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ರೊಟ್ಟಿ ಮಾತ್ರ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿತ್ತು. ಅದು ಬಳಿಯೋ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ. ಅದಕ್ಕೆ ಕಾಂಬಿನೇಷನ್ ಆಗಿ ನಮ್ಮಮ್ಮ ಬಜ್ಜಿ ಮತ್ತು ಚಟ್ನಿ ಮಾಡಿದರು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ. ಒಂದು ಸಲ ಟ್ರೈ ಮಾಡಿ. ರೆಸಿಪಿ ಬೇಕು ಅಂದರೆ ಕಾಮೆಂಟ್ ಮಾಡಿ, ನಾನು ರೆಸಿಪಿನ ಹಾಕ್ಕೊಡ್ತೀನಿ. ನೀವೇ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಆ್ಯಂಡ್ ಎಷ್ಟು ಟೆಕ್ಸ್ಚರಾಗಿ ಬಂದಿದೆ ಅಂತ ಹೇಳಿ. ಸಖತ್ತಾಗಿತ್ತು ಟೇಸ್ಟ್ ಮಾತ್ರ. ನಾನು ಹೋದರೆ ಯಾವಾಗಲೂ ರೊಟ್ಟಿನೇ ಮಾಡಿಸ್ಕೊಳ್ಳೋದು. ಸಮ್ಮರ್ ಅಂತ ನೋಡಲ್ಲ, ವಿಂಟರ್ ಅಂತ ನೋಡಲ್ಲ, ರೊಟ್ಟಿ ಮಾತ್ರ ಕಂಪಲ್ಸರಿ. ನನ್ನ ಫೇವ್ರೇಟ್ ಅಂತ ಹೇಳಿ ನಮ್ಮಮ್ಮ ರೊಟ್ಟಿ ಮಾಡಿಕೊಡುತ್ತೆ. ಅದಾದಮೇಲೆ ನಾವು ಶಾಪ್ ಹತ್ರ ಹೋದೆ. ಸ್ವಲ್ಪ ಹೊತ್ತು ಆಟಾಡ್ಸೋಣ ಅಂತ ಹೇಳಿ ನಮ್ಮ ಪಾಪುನ. ಅಲ್ಲಿಗೆ ಡಾಗ್ ಬಂದಿತ್ತು. ಆ ಡಾಗ್ನ ನೋಡಿ ಹೆದರ್ಕೊತಾ ಇದ್ಲು. ನಾನು ಬಿಸ್ಕೆಟ್ ಹಾಕಪ್ಪ, ಏನೋ ಮಾಡೋದಿಲ್ಲ ಅಂತ ಹೇಳಿ ಬಿಸ್ಕೆಟ್ ಹಾಕಿಸ್ತಾ ಇದ್ದೆ. ಅವಳು ಬಿಸ್ಕೆಟ್ ಹಾಕೋಕ್ಕೂ ಭಯ ಪಡ್ತಾಯಿದ್ಲು. ನಮ್ಮ ಪಾಪುಗೆ ಸ್ವಲ್ಪ ಭಯ ಜಾಸ್ತಿನೇ ಇದೆ, ಅದಕ್ಕೋಸ್ಕರ ನಾನು ಇಟ್ಕೊಂಡಿದ್ದೆ. ನಮ್ಮ ಪಾಪು ಹಾಕ್ತಾಯಿದ್ಲು. ಅದಾದಮೇಲೆ ಅವ್ರ ಅಕ್ಕ ಅವ್ರು ಬಂದರು. ಈವ್ನಿಂಗಿಗೆ ಎಗ್ ರೈಸ್ ಆ್ಯಂಡ್ ಆಮ್ಲೆಟ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಟೇಸ್ಟು. ಆಮ್ಲೆಟ್ ಬಂದು ನಮ್ಮ ಪಾಪುಗೆ ಮತ್ತು ನಮ್ಮ ಅಕ್ಕನ ಮಗಳಿಗೆ ಅಂತ ಹೇಳಿ ಮಾಡಿದ್ವಿ. ಎಗ್ ರೈಸ್ನ ನಮಗೆ ಅಂತ ಮಾಡ್ಕೊಂಡಿದ್ವಿ. ಆದರೆ ಆಮ್ಲೆಟ್ ಇಬ್ಬರಿಂದ ಒಂದು ತಿಂದರು, ಇನ್ನೊಂದು ನಾನು ತಿಂದೆ. ಟೇಸ್ಟ್ ಮಾತ್ರ ಚೆನ್ನಾಗಿ ಬಂದಿತ್ತು. ಎಗ್ ರೈಸು ಅಷ್ಟೇ ಸಿಂಪಲ್ಲಾಗಿ ಮಾಡಿದ್ಲು ನಮ್ಮ ಅಕ್ಕ, ತುಂಬ ಚೆನ್ನಾಗಿ ಬಂದಿತ್ತು. ರೆಸಿಪಿ ಬೇಕು ಅಂದರೆ ಹೇಳಿ, ಅವಳ ಹತ್ರನೇ ರೆಸಿಪಿನ ಶೇರ್ ಮಾಡಿಸ್ತೀನಿ. ಆ್ಯಂಡ್ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಅದಾದಮೇಲೆ ನಮ್ಮ ಮನೆ ಹತ್ರ ತುಂಬ ಗಿಡಗಳಿದ್ದಾವೆ. ನಮ್ಮ ಮನೆ ಸುತ್ತಲೂ ಗಿಡಗಳು ಹಾಕಿದ್ದೀವಿ. ದಾಳಿಂಬೆ ಗಿಡ, ಬಾಳೆಹಣ್ಣಿನ ಗಿಡ ಮುರಿದೋಗ್ಬಿಟ್ಟಿದೆ, ಅದಕ್ಕೆ ಬೇಜಾರಾಗ್ತಾಯಿತ್ತು. ಅದಾದಮೇಲೆ ವಿಲೇದೆಲೆ ಗಿಡ, ತೆಂಗಿನ ಮರ ಇದೆಲ್ಲ ಇದ್ದಾವೆ. ಇನ್ನೂ ಏನಾದರೂ ವೀಡಿಯೋ ಬೇಕು ಅಂದರೆ ಕಾಮೆಂಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ವೀಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.